ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ, ಊರಲ್ಲಿ ಫಂಕ್ಷನ್ ಇದೆ ಅಂದ್ಕೋಬೋದು. ಹೌದು, ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಅದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ, ನಮ್ಮೂರ ಹಬ್ಬದಲ್ಲಿ ಏನೇನು ವಿಶೇಷತೆ ಇದೆ, ಹಾಗೆ ಹಬ್ಬನ ಹೇಗೆಲ್ಲ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡೋದ್ರಿಂದ ನಿಮಗೆ ನಮ್ಮೂರ ಹಬ್ಬದ ವಿಶೇಷತೆ ಗೊತ್ತಾಗುತ್ತೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ದೇವಸ್ಥಾನದಲ್ಲಿ ಅಂದರೆ ಊರಿನ ಗ್ರಾಮ ದೇವತೆ, ಎಲ್ಲ ಊರುಗಳಲ್ಲಿ ಇರುವಂತಹ ಗ್ರಾಮ ದೇವತೆ ಥರ ನಮ್ಮೂರಲ್ಲೂ ಇರುವ ಗ್ರಾಮ ದೇವತೆಗೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ತದನಂತರ ನಾವು ತಂದಿರುವಂಥ ಅಂದರೆ ಊರವರು ತರಿಸಿರುವಂತಹ ಕುರುಮಕಟ್ಟೆ ಕಂದಾಯಗಳನ್ನು ಹೂ ಅಂಬಳೆ ಮಾಡೋಕ್ಕೆ ತಗೊಬರ್ತಾರೆ. ಇದನ್ನು ಸಂಜೆ ಮಾಡ್ತಾರೆ. ಸಂಜೆ 5 ಗಂಟೆಗೆ ಹೂ ಅಂಬಳೆ ಮಾಡೋಕ್ಕೆ ತಗೊಂಡು ಹೋಗ್ತಾರೆ. ಅಂದರೆ ಊರಿನ ಹೊರಗಡೆ ಇರುವಂಥ ಕೆಲವ್ರ ಮನೆಯಲ್ಲಿ ಅಥವಾ ಯಾವ್ದಾದ್ರು ದೇವಸ್ಥಾನ ಇದೆ, ಅಲ್ಲಿಂದ ಹೂ ಅಂಬಳೆ ಮಾಡಿಕೊಂಡು ತಗೊಬರ್ತಾರೆ. ಅಂದರೆ ಹಳೆ ಹೂಗಳಲ್ಲೆಲ್ಲ ಬಿಚ್ಚಾಕಿ ಹೊಸ ಹೂಗಳು, ಹಾಗೆ ದೇವ್ರಿಗೆ ಏನೇನು ಬೇಕು ಅಲಂಕಾರಕ್ಕೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ಮೊದಲಿಗೆ ಪೂಜೆ ಮಾಡಿ ಅದನ್ನು ಎತ್ಕೊಂಡು ಮೆರವಣಿಗೆ ಮಾಡಬೇಕು. ಅದಕ್ಕೆ ಈಗ ಎಲ್ಲನೂ ತಯಾರಿ ಮಾಡ್ಕೊತಾ ಇದ್ದಾರೆ. ಮೊದಲಿಗೆ ನಮ್ಮ ಊರಿನ ಸತ್ತಿಗೆಗಳಿಗೆ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಇದು ಕುರುಮಕಟ್ಟೆ ಕಂದಾಯಗಳು, ಅದಕ್ಕೆಲ್ಲ ರೆಡಿ ಮಾಡಿ, ಹಾಗೆ ಪಲ್ಲರ ಸೇವೆ ಕೂಡ ಮಾಡಿಕೊಂಡು, ಟಮಟೆ ಸೌಂಡ್ ಅಂದರೆ ಈ ದೇವರಿಗೆ ಇಷ್ಟವಂತೆ, ಅದಕ್ಕೋಸ್ಕರ ಟಮಟೆ ಸೌಂಡು ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದಾರೆ. ಈ ಹಬ್ಬದ ವಿಶೇಷತೆ ತುಂಬ ಊರುಗಳು ನಡೆಯುತ್ತೆ. ಕುರುಮಕಟ್ಟೆ ಕಂದಾಯಗಳು ತುಂಬ ಊರಿಗೆ ಬರುತ್ತೆ. ಅದಕ್ಕೋಸ್ಕರ ಊರಿಗೆ ಒಳ್ಳೆಯದಾಗಲಿ ಅಂತ ಊರಿನ ಮುಖ್ಯಸ್ಥರು ಎಲ್ಲ ಸೇರಿಕೊಂಡು ಕುರುಮಕಟ್ಟೆ ಕಂದಾಯಗಳನ್ನ ತಂದು ಹಬ್ಬ ಮಾಡ್ತಾರೆ ಜೋರಾಗಿ. ಹಾಗೆ ನೈಟ್ ಆಗುತ್ತೆ, ಮೆರವಣಿಗೆ ಎಲ್ಲ ಮಾಡಿಕೊಂಡು ಮಧ್ಯ ಟಮಟೆ ಸೌಂಡಿಗೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಟಮಟೆ ಸೌಂಡಿಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಧ್ಯ ಪಟಾಕಿಗಳೆಲ್ಲ ಹೊಡ್ಕೊಂಡು ಮೆರವಣಿಗೆ ಮುಂದೆ ಸಾಗುತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇದ್ದು ತುಂಬ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಸಿಗುತ್ತೆ. ಹಾಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬರ್ತಾ ಇರೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮೆರವಣಿಗೆ ಕೂಡ ಹತ್ರ ದೇವಸ್ಥಾನ ಹತ್ರ ಬಂತು. ದೇವಸ್ಥಾನ ಹತ್ರ ಬಂದಾಗ ತುಂಬ ಪಟಾಕಿಗಳನ್ನು ಹೊಡಿಸಿದ್ರು. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಚೆನ್ನಾಗಿತ್ತು ಅವತ್ತಿನ ದಿನ ಮಾತ್ರ. ಹಾಗೆ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾರೆ. ಚೌಡೇಶ್ವರಿ ಟೆಂಪಲ್, ನನ್ನ ವಿಡಿಯೋ ನೋಡೋಕ್ಕೆ ಗೊತ್ತಾಗುತ್ತೆ ಚೌಡೇಶ್ವರಿ ಟೆಂಪಲ್ ಯಾವಂದರೆ ಅಲ್ಲಿ ನಮ್ಮ ಮಾವವರೇ ಪೂಜೆ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಅಲ್ಲಿ ಪೂಜೆ ನಡೆಯುತ್ತೆ. ಹಾಗೆ ಈಗ ದೇವರುಗಳನ್ನೆಲ್ಲನೂ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದಾರೆ. ಇದಾದಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ, ಅಂದರೆ ಇದಕ್ಕೆ ಮರಿ ಊಟ ಎಡೆನ ಇಕ್ತಾರೆ ಕಂದಾಯಗಳಿಗೆ. ಅದೆಲ್ಲ ಆದಮೇಲೆ ಪಂಥಿ ಸೇವೆ ಅಂತ ನಡೆಯುತ್ತೆ. ಹಾಗೆ ನಮ್ಮೂರಿನ ಅಕ್ಕಪಕ್ಕ ಹಳ್ಳಿಗಳಿರುವಂತಹ ಗಂಡಸರು ಕೂಡ ಬಂದು ಇಲ್ಲಿ ಊಟನ ಮಾಡ್ಕೊಂಡು ಹೋಗ್ತಾರೆ. ಮೊದಲಿಗೆ ದೇವರಿಗೆ ಎಡೆ ಇಕ್ಕಿ ಅಲ್ಲಿ ನೈವೇದ್ಯ ಎಲ್ಲ ಆದಮೇಲೆ ತದನಂತರ ಎಲ್ಲರಿಗೂ ಕೂಡ ಊಟನ ಬಡಿಸ್ತಾರೆ. ಹಾಗೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋದ್ಮೇಲೆ ಹೆಂಗಸರು ಸರದಿ ಬರುತ್ತೆ, ಹೆಂಗಸರು ಕೂಡ ಊಟ ಮಾಡಕ್ಕೆ ಕೂತಿದ್ದಾರೆ. ಹಾಗೆ ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ಹಾಗೆ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಪಂಥಿ ಸೇವೆ. ಹಳ್ಳಿ ಕಡೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಕೊಡುವಂಥ ಪ್ರಸಾದನೂ ಕೂಡ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಮನೇಲಿ ಮಾಡಿದ್ರೂ ಆ ಟೇಸ್ಟ್ ಬರಲ್ಲ. ಯಾರೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೆಲ್ಲ ಊಟ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಡೇಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಡೇ ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋದು ನಾನ್ ವೆಜ್ ಊಟನ. ಆದರೆ ಹಿಂದಿನ ದಿನ ದೇವಸ್ಥಾನದಲ್ಲಿ ಇರುತ್ತೆ ಊಟ, ಎಲ್ರಿಗೂ ಕೂಡ ಇರುತ್ತೆ. ಇಷ್ಟೇ ಜನ ಬಂದರೂ ಊಟ ಅಲ್ಲಿ ಕೊಡ್ತಾರೆ. ಅದಾದಮೇಲೆ ನಾವು ನೆಕ್ಸ್ಟು ನಮ್ಮ ಫ್ಯಾಮಿಲಿಗಳಿಗೆಲ್ಲ ಊಟನ ರೆಡಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಥರ ಊಟ ಮಾಡಿದ್ದೀವಿ ಅಂತ. ನಾನ್ ವೆಜ್ ಊಟ ತಿರ್ಗಾ ನಾಳೆ. ಹಾಗೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಆದಮೇಲೆ ನೆಕ್ಸ್ಟು ಶನಿವಾರದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ ತಂಬಿಟ್ಟಿನ ಆರತಿನ ನಮ್ಮೂರಿಂದ ಬೈನಾಪುರ ಗ್ರಾಮದಲ್ಲಿರುವ ದೇವರಿಗೆ ನೈವೇದ್ಯ ಮಾಡೋದು ವಾಡಿಕೆ. ಅದಕ್ಕೋಸ್ಕರ ಈಗ ಎಲ್ಲರೂ ಕೂಡ ತಂಬಿಟ್ಟಿನ ಆರತಿನ ರೆಡಿ ಮಾಡ್ಕೊಂಡಿದ್ದಾರೆ ದೇವರಿಗೆ ನೈವೇದ್ಯಕ್ಕೋಸ್ಕರ. ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲರೂ ಕೂಡ ರೆಡಿ ಮಾಡಿಕೊಂಡು ಕಾಯ್ತಿದ್ದಾರೆ. ಮೊದಲಿಗೆ ದೇವ್ರನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಹೊರಗಡೆ ಹೇಗಿದೆ, ಮತ್ತು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ ಹಬ್ಬಕ್ಕೋಸ್ಕರ. ಇದು ಹಬ್ಬದ 3ನೇ ದಿನ ನೋಡಿ. ಇದನ್ನೇ ಬೈನಾಪುರದಲ್ಲಿರುವ ಗ್ರಾಮದಲ್ಲಿರುವ ಬೈನಾಪುರ ದೇವರು, ಬೈನಾಪುರ ತಾಯಿ ಅಂತ ಕರೀತಾರೆ. ಹಾಗೆ ಈ ಊರಲ್ಲಿರುವ ಚಿಕ್ಕದೊಂದು ವಿಗ್ರಹ ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ. ಅದು ಬೈನಾಪುರ ಗ್ರಾಮದಿಂದ ಬಂದು ಇಲ್ಲಿ ಮೂಡಿರೋದ್ರಿಂದ ಅದಕ್ಕೆ ಬೈನಾಪುರ ತಾಯಿ ಅಂತ ಹೆಸರಿದೆ. ಹಾಗೆ ಇಲ್ಲಿ ಮೊದಲು ಚಿಕ್ಕದು ಒಂದು ದೇವಸ್ಥಾನ ಇತ್ತು, ಅಂದರೆ ಗುಡಿಸಲು ಥರ ಇತ್ತು. ಆಮೇಲೆ ಈ ದೇವಸ್ಥಾನ ಕಿತ್ತಾಕಿ ಕಟ್ಟಬೇಕು ಅಂದರೆ ಒಂದೇ ದಿನದಲ್ಲಿ ಕಟ್ಟಬೇಕಂತೆ. ಒಂದೇ ದಿನದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಆ ಗುಡಿಸಲನ್ನ ಕಿತ್ತಾಕ್ತಾನೆ ಸುತ್ತ ಫಸ್ಟು ಗೋಡೆಗಳೆಲ್ಲ ಕಟ್ಕೊಂಡು ಗೋಪುರ ಹಾಕಿದ್ಮೇಲೆ
ಮೊದಲಿಗೆ ಮೂಲತಃ ಇದ್ದಿದ್ದಂಥ ವಿಗ್ರಹ ಗುಡಿಸಲು ಕಟ್ಟಿದ್ವಲ್ಲ ಅದನ್ನು ತದನಂತರ ಬಿಚ್ಚಾಕೋದು ಅಂತ ಇಲ್ಲಿನ ಪೂಜಾರಿಗಳು ಹೇಳಿದ್ರು ನಮಗೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಇದೆ. ಹಾಗೆ ಊರಿನ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲೊಂಗಳಿಗೆ ಕುಣಿತ ಆಗ್ತಾಯಿದ್ದಾರೆ. ಹಾಗೆ ಪೂಜೆ ಇನ್ನೂ ನಡೆದಿಲ್ಲ, ಅಲ್ಲಿ ತನಕ ಒಂದು ಸ್ವಲ್ಪ ಕುಣಿಯೋಣ ಅಂದ್ಬಿಟ್ಟು ಊರವರೆಲ್ಲ ಸೇರ್ಕೊಂಡು ಕುಣಿತಾ ಇದ್ದಾರೆ. ಹಾಗೆ ನಾನು ಹೊರಗಡೆ ಹೇಗಿದೆ ಅಂತ ನಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಊರಿನ ಹೊರಗೆ ಇರೋ ದೇವಸ್ಥಾನ ಇದು. ಹಾಗೆ ಗದ್ದೆ ಮತ್ತು ತೋಟಗಳ ಮಧ್ಯೆ ಇರೋದ್ರಿಂದ ಈ ದೇವಸ್ಥಾನ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರಕೃತಿ ಮಧ್ಯೆ ಇರೋದ್ರಿಂದಲೇ ಮನಸ್ಸಿಗೂ ಹತ್ತಿ ಖುಷಿ ಕೊಡುತ್ತೆ. ಹಾಗೆ ನೈವೇದ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಹೊಸ ದೇವಸ್ಥಾನ ಆಗಿರೋದ್ರಿಂದ ಸುತ್ತಮುತ್ತ ಹೇಗಿದೆ ಅಂತ ನಿಮಗೆ ಒಂದು ಸತಿ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಮುಂದೆ ನೋಡ್ತಾ ಇರಿ ಹಂಗೆ. ಹಾಗೆ ಹಬ್ಬದ 3ನೇ ದಿನ ಇದಾಗಿರುತ್ತೆ, ಹಾಗೆ ಕೊನೆಯ ದಿನವೂ ಕೂಡ ಆಗಿರುತ್ತೆ. ಈಗ ತಮ್ಮಿಟ್ಟಿನ ಆರತಿ ಎಲ್ಲ ಕೂಡ ರೆಡಿಯಾಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಯಿ ಹಣ್ಣು ಎಲ್ಲ ಏನು ತಂದಿರ್ತಾರೆ ಹೂವು ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೆ, ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಒಳಗಡೆನೂ ಕೂಡ ರೆಡಿ ಮಾಡ್ತಾಯಿದ್ದಾರೆ ನೈವೇದ್ಯಕ್ಕೆ ಎಲ್ಲಕ್ಕೂ ಕೂಡ. ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವಾಗ ಪೂಜೆಗೆ ಪ್ರಾರಂಭ ಆಯಿತು. ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿಂದ ನಮ್ಮೂರ ತನಕ ನಡ್ಕೋಬೇಕಾಗತ್ತೆ. ನಮ್ಮೂರಿಗೆ ನಡ್ಕೋಗೋ ತನಕ ಇಲ್ಲಿಂದ 2 ರಿಂದ 3 ಊರು ಸಿಗುತ್ತೆ. ಅಂದರೆ ಅಕ್ಕಪಕ್ಕ ಹಳ್ಳಿಗಳಿರುತ್ತಲ್ಲ, ಅವರು ಕೂಡ ನಮ್ಮೂರಿನ ಸತ್ತಿಗೆಗಳಿಗೆ ಪೂಜೆಯನ್ನು ಕೊಡ್ತಾರೆ. ಹಾಗೆ ದೇವ್ರು ಬಂದಿತ್ತು ಅಂತ ಹೇಳಿದ್ನಲ್ಲ, ಅದೇ ನೋಡಿ ಇದು ಪೂಜೆ ಮಾಡೋ ಸಂದರ್ಭದಲ್ಲಿ ಒಬ್ಬರಿಗೆ ದೇವರು ಕೂಡ ಬಂದುಬಿಟ್ಟಿತ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಬರೋ ತನಕ ಕತ್ಲೆ ಆಗೋಗಿತ್ತು. ಕತ್ಲೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.